ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಕುವೆಂಪು ಅವರ ಒಂದು ಪರಿಚಯ, ಕುವೆಂಪು ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕುವೆಂಪು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ನಮ್ಮ ಕನ್ನಡದ ಕವಿ ಕುವೆಂಪು ಅವರು. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ, ಏಕೆಂದರೆ ಅಷ್ಟೊಂದು ಉತ್ತಮ ಸ್ಥಾನದಲ್ಲಿದ್ದಂಥವರು ಕುವೆಂಪು ಅವರು. ಅವರು ಅನೇಕ ಕವನಗಳನ್ನು ಬರೆದಿದ್ದಾರೆ. ಅವರು ಸಾಹಿತಿಮಹಿ ಅಂತ ಹೇಳ್ಬೋದು. ಅವರ ಬಗ್ಗೆ ಒಂದು ಚಿಕ್ಕದಾದ ಕಿರು ಪರಿಚಯ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಕವಿಗಳ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿಯಾಗತ್ತೆ, ಏಕೆಂದರೆ ಅಂಥ ಮಹಾನ್ ಕವಿಗಳಿಂದ ನಮ್ಮ ಇವತ್ತು ಕನ್ನಡ ಭಾಷೆ ಇನ್ನಷ್ಟು ಎತ್ತರದ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಇನ್ನು ಜನನ: ಕುವೆಂಪು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕುವೆಂಪು ಅವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇದು ಕುವೆಂಪು ಅವರ ಒಂದು ಹುಟ್ಟಿದ ಸ್ಥಳ ಅಂತ ಹೇಳ್ಬೋದು. ಇನ್ನು ಅವರ ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಇನ್ನು ಕುವೆಂಪು ಅವರ ವಿದ್ಯಾಭ್ಯಾಸ ಎಲ್ಲಿ ಆಯಿತು, ಯಾವ ರೀತಿ ಮಾಡಿದರು ಅಂತ ತಿಳಿದುಕೊಳ್ಳೋಣ ಬನ್ನಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು. ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು. ಕೃತಿಗಳು: ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದರು. ಅವರ ಕೃತಿಗಳ ಬಗ್ಗೆ ಹೇಳ್ಬೋದಂದರೆ ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದರು. ಇನ್ನು ಕವನ ಸಂಕಲನಗಳು: ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತಿಕ, ಅಗ್ನಿಹಂಸ, ಪಕ್ಷಿಕಾಶಿ, ಷೋಡಶಿ, ಅನಿಕೇತನ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಹಾಗೂ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ನಮ್ಮ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಕೊಳಲು ಇವರ ಮೊದಲ ಕವನ ಸಂಕಲನ. ಇನ್ನು ಕಾದಂಬರಿಗಳು: ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಪ್ರಶಸ್ತಿಗಳು: ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ. ನಮ್ಮ ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ. ಇವರು ಕನ್ನಡದ ಎರಡನೆಯ ರಾಷ್ಟ್ರ ಕವಿಗಳು. ನಮ್ಮ ಕುವೆಂಪು ಅವರು ಕನ್ನಡದ ಎರಡನೆಯ ರಾಷ್ಟ್ರ ಕವಿಗಳು ಅಂತ ಹೇಳ್ಬೋದು. ಇವರ ಮರಣ 1994 ನವೆಂಬರ್ 11ರಂದು. ಇವರ ನಿಧನ ಸ್ಥಳ ಮೈಸೂರು. ಸ್ಮಾರಕ ಕವಿಶೈಲ. ಅಂತ್ಯ ಸಂಸ್ಕಾರ ಕುಪ್ಪಳ್ಳಿಯಲ್ಲಿ ಆಯಿತು. ಈಗ ನಾವು ಕುವೆಂಪು ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ನೋಡಿಕೊಂಡು ಈಗ ನಾವು ಅವ್ರ ಬಗ್ಗೆ, ಅವರ ಕವನಗಳ ಬಗ್ಗೆ ನೋಡ್ತಾ ಇದ್ದರೆ ಅವರ ಬಗ್ಗೆ ನಮಗೆ ಪೂರ್ತಿಯಾಗಿ ಅರ್ಥವಾಗತ್ತೆ. ಅವರ ಕವನಗಳು ಹೇಗಿದ್ದಾವೆ ಅಂದರೆ ಅವರ ಮನಸ್ಸಿನಿಂದ ಬಂದ ಪ್ರತಿಯೊಂದು ಧ್ವನಿಗಳು ಕವನ ರೂಪದಲ್ಲಿದೆ ಅಂತ ಹೇಳ್ಬೋದು. ಎಲ್ಲ ಧರ್ಮಗಳು ಮನುಷ್ಯ ಧರ್ಮವೇ ಶ್ರೇಷ್ಠ ಎಂದಿವೆ. ಎಲ್ಲ ಧರ್ಮಗಳು ಮನುಷ್ಯ ಧರ್ಮವೇ ಶ್ರೇಷ್ಠ ಎಂದಿವೆ. ಅರ್ಥೈಸಿಕೊಳ್ಳುವಲ್ಲಿ ಸೋತು ನಾವು ನಮ್ಮದೇ ಶ್ರೇಷ್ಠ ಎನ್ನುತ್ತೇವೆ. ಕುವೆಂಪು ಅವರು ಎಷ್ಟು ಚೆನ್ನಾಗಿ ಹೇಳಿರುವಂಥ ಒಂದು ಚಿಕ್ಕ ಕವನ ಇದು. ಎಲ್ಲ ಧರ್ಮಗಳು ಮನುಷ್ಯ ಧರ್ಮವೇ ಶ್ರೇಷ್ಠ ಎಂದಿವೆ. ಅರ್ಥೈಸಿಕೊಳ್ಳುವಲ್ಲಿ ಸೋತು ನಾವು ನಮ್ಮದೇ ಶ್ರೇಷ್ಠ ಎನ್ನುತ್ತೇವೆ. ಕುವೆಂಪು ಅವರು. ಇನ್ನು ಅಲ್ಪ ನಾನು ಎಂದು ಕುಗ್ಗಿ ಮುದುಗಬೇಡವೋ, ಓ ಅಲ್ಪವೇ ಅನಂತದಿಂದ ಗುಣಿಸಿಕೋ, ನೀನು ಅನಂತವಾಗುವೆ. ಕುವೆಂಪು ಅವರು ಹೇಳಿರುವಂಥ ಮಾತು ಎಷ್ಟೊಂದು ಚೆನ್ನಾಗಿ ಅರ್ಥಬದ್ಧವಾಗಿದೆ ನೋಡಿ. ನಾನು ಅಲ್ಪ ಎಂದು ನಿನ್ನಲ್ಲಿ ನೀನು ಕುಗ್ಬೇಡ, ನೀನು ಅಲ್ಪವಿದ್ರೂ ಅದನ್ನು ಗುಣಿಸಿಕೋ, ನೀನು ಅನಂತವಾಗುವೆ ಎಂದು ಹೇಳಿದ್ದಾರೆ. ಅಲ್ಪ ನಾನು ಎಂದು ಕುಗ್ಗಿ ಮುದುಗಬೇಡವೋ ಅಂದರೆ ನನ್ನಲ್ಲಿ ಏನೂ ಇಲ್ಲ, ನನಗೆ ಕೊರತೆ ಇದೆ ಅಂತ ನಿನ್ನಲ್ಲಿ ನೀನು ಕೊರಗಿ ಮುದುಗಬೇಡ. ಈಗ ಒಂದು ಹೂವು ಅರಳಿರುತ್ತೆ, ಅದು ಬಾಡಿ ಮುದುಡಿ ಹೋಗುತ್ತೆ ಅಲ್ಲ, ಆ ರೀತಿ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಮುದುಗಬೇಡವೋ, ಓ ಅಲ್ಪವೇ ಅನಂತದಿಂದ ಗುಣಿಸಿಕೋ, ನೀನೇ ಅನಂತವಾಗುವೆ. ಇದು ಕುವೆಂಪು ಅವರು ಹೇಳಿರುವಂಥ ಮತ್ತೊಂದು ಕವನ. ಮತ್ತೊಂದು: ಕನ್ನಡ ಡಿಂಡಿಮ ಬಾರಿಸು, ಕನ್ನಡ ಡಿಂಡಿಮ, ಓ ಕರ್ನಾಟಕ ಹೃದಯ ಶಿವ. ಇದು ನಮ್ಮ ಕುವೆಂಪು ಅವರು ಹೇಳಿರುವಂಥ ಮಾತು. ಕನ್ನಡ ಡಿಂಡಿಮ ಬಾರಿಸು, ಕನ್ನಡ ಡಿಂಡಿಮ, ಓ ಕರ್ನಾಟಕ ಹೃದಯ ಶಿವ. ತನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ತನವು ನಿನ್ನದು.
ಉತ್ತಮವಾದದ್ದು ಶ್ರಮವಿಲ್ಲದೆ ಲಭಿಸದು. ಉತ್ತಮವಾದದ್ದು ಶ್ರಮವಿಲ್ಲದೆ ಲಭಿಸೋದು. ಇಚ್ಛೆ ಇಲ್ಲದಿದ್ದರಂತೂ ಅದು ಸಾಧ್ಯವೇ ಇಲ್ಲ. ಕುವೆಂಪು ಅವರು ಹೇಳಿರುವಂಥ ಇಷ್ಟೊಂದು ಅರ್ಥಬದ್ಧವಾಗಿದೆ ಈ ಒಂದು ಕವನ ಅಂತ ಹೇಳಬೇಕು. ನಿನಗೆ ಉತ್ತಮವಾದದ್ದು ಶ್ರೇಷ್ಠವಾದದ್ದು ಸಿಗಬೇಕಂದ್ರೆ ನೀನು ಶ್ರಮ ಪಡಬೇಕು. ಶ್ರಮ ಮೀನ್ಸ್ ಪ್ರತಿದಿನ ಪ್ರತಿಕ್ಷಣ ಅದ್ರ ಬಗ್ಗೆ ಕೆಲಸ ಮಾಡಬೇಕು. ಆಗ ಮಾತ್ರ ನಿನಗೆ ಉತ್ತಮವಾದದ್ದು ಸಿಗಲು ಸಾಧ್ಯ. ಇಲ್ಲ ಎಂದರೆ ಅದು ಸಾಧ್ಯ. ಅದು ಒಂದು ಅಷ್ಟೇ ಅಲ್ಲದೆ ಇಚ್ಛೆ ಇಲ್ಲದಿದ್ದರಂತೂ ಅಂದರೆ ನಿನ್ನಲ್ಲಿ ಆಸೆ ಇರಬೇಕು, ನಿನ್ನಲ್ಲಿ ಅದನ್ನು ಪಡೆದುಕೊಳ್ಳುತ್ತೇನೆ ಅನ್ನೋ ಒಂದು ಆಸಕ್ತಿ ಇರಬೇಕು. ಆಗ ಮಾತ್ರ ಅದು ಸಾಧ್ಯವೇ ಇಲ್ಲ. ಇಚ್ಛೆ ಇಲ್ಲದಿದ್ದರಂತೂ ಅದು ಸಾಧ್ಯವೇ ಇಲ್ಲ. ಇದು ಕುವೆಂಪು ಅವರು ಹೇಳಿರುವಂಥ ಅದ್ಭುತವಾದಂಥ ಕವನ ಅಂತ ಹೇಳ್ಬೋದು. ಉತ್ತಮವಾದದ್ದು ಶ್ರಮವಿಲ್ಲದೆ ಲಭಿಸದು. ಇಚ್ಛೆ ಇಲ್ಲದಿದ್ದರಂತೂ ಅದು ಸಾಧ್ಯವೇ ಇಲ್ಲ. ನಿನಗೆ ಉತ್ತಮವಾದದ್ದು ಬೇಕಂದರೆ ಮೊದಲು ಆಸಕ್ತಿ ಇರಬೇಕು, ಆಸೆ ಇರಬೇಕು, ಆನಂತರ ಕಷ್ಟಪಟ್ಟು ಕೆಲಸ ಮಾಡಬೇಕು, ಶ್ರಮದಿಂದ ಕೆಲಸ ಮಾಡಬೇಕು. ಆಗ ಮಾತ್ರ ನಿಮಗೆ ಉತ್ತಮವಾದದ್ದು ಸಿಗತ್ತೆ. ಇದು ಕುವೆಂಪು ಅವರು ಹೇಳಿರುವಂಥ ಅದ್ಭುತವಾದಂಥ ಮಾತು. ಕವನ ಕುವೆಂಪು ಅವರ ಬಗ್ಗೆ. ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದೇ ಲೇಸು. ಇದು ಎಷ್ಟು ಚೆನ್ನಾಗಿದೆ. ಯಾರಾದರೂ ಎಲ್ಲಾದರೂ ಹೋಗೋಣ ಬನ್ನಿ ಅಂದರೆ ಅವರು ನಂಗೆ ಆಗೋದಿಲ್ಲ ಪ್ರತಿ ಕ್ಷಣನೂ ಅದನ್ನೇ ಹೇಳ್ತಿದ್ದಾರೆ. ಅದರಂದರೆ ಅವರು ಜೀವನದಲ್ಲಿ ಸತ್ತಂತೆ ಬದುಕ್ತಿರ್ತಾರೆ. ಅದಕ್ಕಿಂತ ಅವರು ಮಾತೇನು ಹೇಳಿದ್ದಾರೆ ಕುವೆಂಪು ಅವರು? ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದೇ ಲೇಸು. ನಮ್ಮ ಮನಸ್ಸೇ ನಮಗೆ ದೇವರು, ಇನ್ಯಾವುದು ಅಲ್ಲ, ಇನ್ಯಾರೂ ಅಲ್ಲ. ಕುವೆಂಪು ಅವರು ಹೇಳಿರುವಂಥ ಮಾತು ಎಷ್ಟೊಂದು ಅದ್ಭುತವಾಗಿದೆ. ನಿನ್ನ ಮನಸ್ಸನ್ನು ನೀನು ಮೊದಲು ಕರೆಕ್ಟಾಗಿ ಇಟ್ಕೋ. ಏನು ಮಾಡಬೇಕು ಏನಿಲ್ಲ ಅನ್ನೋದು ನಿನಗೆ ಗೊತ್ತಿರಬೇಕು. ನೀನು ಕರೆಕ್ಟಾಗಿ ಮುಂದೆ ಹೋದರೆ ನಿನಗೆ ಯಾವ ದೇವರು ಬೇಕಾಗಿಲ್ಲ ಅನ್ನೋ ಮಾತಿನಲ್ಲಿ ಹೇಳಿದ್ದಾರೆ. ಅದರ ಅರ್ಥ ಇಷ್ಟೇ, ನಮ್ಮ ಮನಸ್ಸೇ ನಮಗೆ ದೇವರು, ಇನ್ಯಾವುದು ಅಲ್ಲ, ಇನ್ಯಾರೂ ಅಲ್ಲ. ಯಾರೋ ಒಬ್ಬರು ಬಂದು ಬುದ್ಧಿ ಹೇಳಿದರೆ ನಾವು ಚೇಂಜ್ ಆಗಬೇಕಂತೇನಿಲ್ಲ. ನಮ್ಮ ಮನಸ್ಸು ಕರೆಕ್ಟಾಗಿದ್ದು ನಮ್ಗೆ ಯಾವ್ದು ಕರೆಕ್ಟ್ ಅನ್ಸತ್ತೆ, ಯಾವುದು ಸರಿ ದಾರಿ ಅನ್ಸತ್ತೆ, ಅಲ್ಲಿ ಹೋದರೆ ನಾವು ಯಾವ ದೇವರೂ ಬೇಡ, ಯಾರು ಬೇಡ ಎಂಬ ಮಾತನ್ನು ಕುವೆಂಪು ಅವರು ಹೇಳಿದ್ದಾರೆ. ಅಲ್ಪ ನಾನು ಎಂದು ಕುಗ್ಗಿ ಮುದುಗಬೇಡವೋ, ಓ ಅಲ್ಪವೇ ಅನಂತದಿಂದ ಕುಣಿಸಿಕೋ, ನೀನೇ ಅನಂತವಾಗು. ಇದು ಆಲ್ರೆಡಿ ಒಂದು ಕವನ ಹೇಳಿದೆ, ಅದೇ ರಿಪೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕುವೆಂಪು ಅವರ ಬಗ್ಗೆ ಒಂದು ಚಿಕ್ಕದಾದಂಥ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಮ ಶಿಕ್ಷಕಿ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇನೆ. ಥ್ಯಾಂಕ್ ಯು.